ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಕಮ್, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Lord, we thank you, Lord. Lord, your word says that Christ has become unto our wisdom, our sanctification, our redemption, O Master. Lord, this morning time we honor you. We give you glory, O Master. Lord, we acknowledge your presence, O God. Ninna sanidhya, ninna mahimeyu, ninna sanidhya, ನಿನ್ನ ಮಹಿಮೆಯು ಯೇಸು, 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 ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶುದ್ಧನು, 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 ಪರಿಶುದ್ಧನು. ಮಹಿಮೆ, 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 ಮಹಿಮೆ. ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯು, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯು ಯೇಸು, 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 ಯೇಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 8:23 ವರ್ಸ್. ಆತನು ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಪ್ರೈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ, ಯಹೂದ್ಯರಿಗೆ ಆತನು ಮಾತಾಡುತ್ತಾನೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನು ಅಲ್ಲ. ಪ್ರೈಸ್ ಗಾಡ್. ಪ್ರಿಯರೇ, ಯೇಸು ಸ್ವಾಮಿ ಆತನು ದೇವರ ಮಗನಾಗಿ
ಈ ಲೋಕಕ್ಕೆ ಬಂದ. ನಂಬರ್ 1. ನಂಬರ್ 2, ಆತನು ಲೋಕಕ್ಕೆ ಬರುವಾಗ ಆತನು ದೇಹವನ್ನು ಧರಿಸಿಕೊಂಡು ಬಂದ. ಆತನು ಮೊದಲೇ ಪರಲೋಕದಲ್ಲಿ ಇದ್ದಾನೆ. ಯೇಸು ಕ್ರಿಸ್ತನು ವಿಲ್ಲಿಂಗ್ಲಿ ತನ್ನ ಮಹಿಮೆ, ಪ್ರಭಾವ, ತನ್ನ ಸ್ಥಾನವನ್ನು ತ್ಯಜಿಸಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಒಬ್ಬ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ನಾವು ಓದಿದ್ರೆ ನಮಗೆ ಸಿಗ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 5-6ನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು. Hebrews 10 chapter 5 verse. ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಸರ್ವಾಂಗ ಹೋಮಗಳಲ್ಲಿ, ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ. 5ನೇ ವಚನ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದ ವೆರಿ ಇಂಪಾರ್ಟೆಂಟ್, ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಹಾಗಾದರೆ ದೇಹ ಯೇಸು ಅಲ್ಲ. ಪ್ರೈಸ್ ಗಾಡ್. ಈ ದೇಹದಲ್ಲಿ ಆತನು ವಾಸ ಮಾಡಿದ. ಒಂದು ಉದ್ದೇಶಕ್ಕೋಸ್ಕರ ಆತನು ದೇಹವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದ. ಬಟ್ ಈ ಸ್ವಾಮಿ ಗೊತ್ತಿತ್ತು ತಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗುವನಾಗಿದ್ದೇನೆ ಎಂದು ಆತನಿಗೆ ತಿಳಿದಿತ್ತು ಅಂತ ಬೈಬಲ್ ಹೇಳ್ತದೆ. ಇಲ್ಲಿ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. 13 chapter ಗಾಸ್ಪಲ್ ಆಫ್ ಜಾನ್, ಯೋಹಾನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ. 13ನೇ ಅಧ್ಯಾಯ 1ನೇ ವಚನ. ಪಾಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸ್ತಾ ಬಂದನು. ಪಾಸ್ಕ ಹಬ್ಬದ ಮುಂದೆ ಯೇಸು ತಾನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು. ಓಕೆ, ಇಲ್ಲಿ 3ನೇ ವಚನ ನಾನು ಓದ್ತೇನೆ. 13ನೇ ಅಧ್ಯಾಯ 3ನೇ ವಚನ ಗಾಸ್ಪಲ್ ಆಫ್ ಜಾನ್. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದವನಾಗಿ ಊಟವನ್ನು ಬಿಟ್ಟು ಎದ್ದ. ಯಾಕೆ? ತನ್ನ ಶಿಷ್ಯರ ಕಾಲನ್ನು ತೊಳೆದಗೋಸ್ಕರ. ಯೇಸು ಗೊತ್ತಿತ್ತು ತಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗುವನಾಗಿದ್ದೇನೆ ಅಂತ ಅವನು ತಿಳಿದಿತ್ತು. ಯೇಸುಗೆ ಯಾವ ಪ್ರೈಡ್ ಇರಲಿಲ್ಲ, ಈಗೋ ಇರಲಿಲ್ಲ, ಇನ್ಸೆಕ್ಯೂರ್ ಇರಲಿಲ್ಲ. ಯಾಕಂತ ಹೇಳಿದರೆ ತನ್ನ ಶಿಷ್ಯರ ಕಾಲನ್ನು ತೊಳೆಯಲಿಕ್ಕೆ. ಯಾಕಂದರೆ ಅವನಿಗೆ ಗೊತ್ತಿತ್ತು ಅವನು ಯಾರಂತ. ಅವನಿಗೆ ಗೊತ್ತಿತ್ತು ಈ ಲೋಕಕ್ಕೆ ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೇನೆ. ಆತನಿಗೆ ಗೊತ್ತಿತ್ತು ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಎಲ್ಲಿಗೆ ಹೋಗುವನಾಗಿದ್ದೇನೆ ಎಂದು ತಿಳಿದುದರಿಂದ ಆತನು ಊಟವನ್ನು ಬಿಟ್ಟು ಎದ್ದು ಮೇಲುದಿಕೆಯನ್ನು, ಬೈಬಲ್ ಹೇಳ್ತದೆ, ಹೊದ್ದಿದ್ದ ಮೇಲುದಿಕೆಯನ್ನು ತೆಗೆದಿಟ್ಟು ಕೈಪಾಡವನ್ನು ತಗೊಂಡು ನಡುವಿಗೆ ಕಟ್ಟಿಕೊಂಡು ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪವಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಇವರ ಕಾಲು ತೊಳೆದರೆ ನಾಳೆ ನನ್ನ ತಲೆಯ ಮೇಲೆ ಕೂತ್ಕೊಳ್ಳಿಕ್ಕಿದ್ದಾರೆ. ಯೇಸುವಿಗೆ ತನ್ನ ಕರೆ ಗೊತ್ತಿತ್ತು, ತಾನು ಎಲ್ಲಿಂದ ಬಂದಿದ್ದೇನೆ ಅಂತ ಗೊತ್ತಿತ್ತು, ತಾನು ಎಲ್ಲಿಗೆ ಹೋಗುವನಾಗಿದ್ದೇನೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಮಾತಾಡುವಾಗ, ನೀವು ಕೆಳಗಿನವರು, ನಾನು ಮೇಲಿನವನು, ನೀವು ಲೋಕದವರು, ನಾನು ಈ ಲೋಕದವರಲ್ಲ. ನಿಮ್ಗೆ ಗೊತ್ತಾ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕೂಡ ಲೋಕದವನಲ್ಲ. ನಾವು ಕೂಡ ಮೇಲಿನವರು. ಅದಕ್ಕೆ ನಿಕೋದೇಮನಿಗೆ ಒಂದು ವಾಕ್ಯ ಹೇಳ್ತಾನೆ ಯೇಸು ಸ್ವಾಮಿ, ನೀನು ಮೇಲಿನಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಮೂಲ ಭಾಷೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ, ನೀನು ಮೇಲಿನಿಂದ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಓಕೆ, ಈ ಸ್ವಾಮಿ ಪ್ರಾರ್ಥನೆ ಮಾಡುವಾಗಲೂ ಕೂಡ ಪ್ರಾರ್ಥನೆ ಮಾಡಿದ ತನ್ನ ಶಿಷ್ಯರಿಗೋಸ್ಕರ 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ನೀವು ಓದಿದರೆ ನಿಮಗೆ ಸಿಗ್ತದೆ. 17ನೇ ಅಧ್ಯಾಯ 14ನೇ ವಚನ, 14 verse. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿದೆ. ನಾನು ಲೋಕದವನು ಅಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಯೇಸು ಹೇಳ್ತಾನೆ, ತಂದೆ ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ವಾಕ್ಯ ಬೇಕು. ವಾಕ್ಯ ನಮಗೆ ಪ್ರಕಟಿಸ್ತದೆ ನಾವು ಲೋಕದಲ್ಲಿದ್ದರೂ ನಾವು ಲೋಕದವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅದು ದೇವರ ಎಣಿಕೆಯಲ್ಲಿ
ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕುವಂಥ ಆಯುಧಗಳು. ಓಕೆ, ಎವ್ರಿ ಟೈಮ್ ನಿಮಗೆ ಕಾನ್ಷಿಯಸ್ ಇರಲಿ, ನೀವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ನಡೆಯುವರಲ್ಲ. ನೀವು ಲೋಕದಲ್ಲಿ ಇದ್ದರೂ ಲೋಕದಲ್ಲಿ ನೀವು ಪ್ರವಾಸಿಗಳಾಗಿದ್ದೀರಿ. ನಾವು ಲೋಕದಲ್ಲಿ ಇದ್ದರೂ ನಾವು ನಂಬಿಕೆಯಲ್ಲಿ ಜೀವಿಸುವವರಾಗಿದ್ದೇವೆ. 2 Corinthians 5:7-8 ಹೇಳ್ತದೆ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ. ಹಾಗಾದರೆ ದೇಹ ನಾವಲ್ಲ. ಕ್ರಿಸ್ತನು ಭೂಲೋಕದಲ್ಲಿ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಬೇಡವಾದವು, ನೀನು ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಪ್ರಿಯರೇ, ಈ ದೇಹ ಲೋಕಕ್ಕೆ ಸಂಬಂಧಪಟ್ಟದ್ದು, ಲೋಕಕ್ಕೆ ಕಮ್ಯುನಿಕೇಟ್ ಮಾಡ್ತೇನೆ. ಬಟ್ ನಮ್ಮ ಬಾರ್ನ್ ಅಗೇನ್ ಆದ ನಮ್ಮ ಆತ್ಮ ಅದು ಪರಲೋಕ ಸಂಸ್ಥಾನದಲ್ಲಿ ನಾವು ಹುಟ್ಟಿದ್ದೇವೆ. ರಿಯಲ್ ಯು, ನೀನು ಎಂಬವನು ಆತನು ಪರಲೋಕ ಸಂಸ್ಥಾನದಲ್ಲಿ ಹುಟ್ಟಿದವನಾಗಿದೆ. ನೀನು ಪರಲೋಕಕ್ಕೆ ಸಂಬಂಧಪಟ್ಟವನು, ನೀನು ಪರಲೋಕದಿಂದ ಹುಟ್ಟಿದವನು, ನೀನು ಮೇಲಿನಿಂದ ಹುಟ್ಟಿದವನು. ಇವತ್ತು ದೇವರು ನಮ್ಮನ್ನು ಕ್ರಿಸ್ತನೆಂಬ ಮನೆಯಲ್ಲಿ ಇರಿಸ್ತಾನೆ. ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಕ್ರಿಸ್ತನಲ್ಲಿ ಜೀವಿಸ್ತೇವೆ, ಕ್ರಿಸ್ತನಲ್ಲಿ ಚಲಿಸ್ತೇವೆ. ಕ್ರಿಸ್ತನೆಂಬುದು ನಮ್ಮ ಮನೆಯಾಗಿದೆ, ಕ್ರಿಸ್ತನೆಂಬುದು ನಮ್ಮ ನೆಲೆಯಾಗಿದೆ, ಆತ್ಮಿಕ ಸ್ತರದಲ್ಲಿ, ಆತ್ಮಿಕ ಲೋಕದಲ್ಲಿ. ಬಟ್ ನೀನು ಕ್ರಿಸ್ತನಲ್ಲಿ ಯಾರು ಎಂಬ ಗ್ರಹಿಕೆ, ತಿಳುವಳಿಕೆ ನಿನಗಿದ್ದರೆ ನೀನು ನೋಡುವನಾಗಿ ನಡೆಯುವುದಿಲ್ಲ, ನಿನ್ನ ನಂಬಿಕೆಯಲ್ಲಿ ನೀನು ನಡೆಯುತ್ತಿ. ಪ್ರೈಸ್ ಗಾಡ್. ನೀನು ಆತ್ಮದಲ್ಲಿ ನಡೆಯುತ್ತಿ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ನಿನ್ನ ಶಾರೀರಿಕ ಇಚ್ಛೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸ್ತಿಲ್ಲ. ನೀನು ದೇವರ ವಾಕ್ಯವನ್ನು ಕೇಳ್ತಿ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿದಾಗ ನಿನಗೆ ಒಳಗಿಂದ ಗೊತ್ತಿರುತ್ತದೆ, ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ. ಪ್ರೇರೆ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದವುಗಳಲ್ಲ, ಅದು ಪರಲೋಕ ಸಂಬಂಧವಾದದ್ದು. ನಾವು ಉಪಯೋಗಿಸುವ ಆಯುಧಗಳು ದೇವರ ಎಣಿಕೆಯಲ್ಲಿ ಬಹುಬಲವುಳ್ಳದ್ದು. ಇಂಪಾರ್ಟೆಂಟ್, ಮನುಷ್ಯರ ಎಣಿಕೆಯಲ್ಲಿ ಉಪಯೋಗಿಸುವ ಆಯುಧಗಳು ಬಾಂಬು, ಅಣುಬಾಂಬು ಆಗಿರ್ಬೋದು. ಬಟ್ ದೇವರ ಎಣಿಕೆಯಲ್ಲಿರುವ ಆಯುಧಗಳು ಇವುಗಳ ಮೇಲೆ ಡಾಮಿನೇಟ್ ಮಾಡ್ತದೆ. ಪ್ರೈಸ್ ಗಾಡ್. ಶದ್ರಕ್, ಮೇಷಕ್, ಅಬೇದ್ನೆಗೋನವರನ್ನು ಅವ್ರನ್ನ ಬೆಂಕಿಯಲ್ಲಿ ಹಾಕಿದ್ದರು. ದ ಬೈಬಲ್ ಹೇಳುತ್ತೆ, ಬೆಂಕಿಯು ಅವರ ಮೇಲೆ ಅಧಿಕಾರ ನಡೆಸ್ತಿಲ್ಲ ಅಂತ ಬೈಬಲ್ ಹೇಳ್ತದೆ. ಬೆಂಕಿಯು ಅವರ ಮೇಲೆ ಅಧಿಕಾರ ನಡೆಸ್ತಿಲ್ಲ. ಯಾಕೆ? ದೇವರ ವಾಕ್ಯ ಅವರಲ್ಲಿ ಅಧಿಕಾರ ನಡೆಸಿತು. ದೇವರ ವಾಕ್ಯ ಹೇಳಿದೆ, ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ, ನದಿಗಳನ್ನು ದಾಟುತ್ತಿರುವಾಗಲೂ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ, ಅವುಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ. ಅಗ್ನಿಗೆ ನೀನು ಕಂದದಿರುವಿ, ಉರಿಯು ನಿನ್ನನ್ನು ದಹಿಸದು ಅಂತ ವಾಕ್ಯ ಇದೆ. ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಪ್ರೊಟೆಕ್ಟೆಡ್. ನಿಮಗೆ ಯಾವಾಗಲೂ ಕಾನ್ಷಿಯಸ್ ಇರಬೇಕು, ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನು ಅಲ್ಲ, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು, ಪರಲೋಕ ಸಂಸ್ಥಾನದವನು ಅಂತ ಯಾವಾಗಲೂ ನಮಗೆ ಈ ಕಾನ್ಷಿಯಸ್ ಇರಬೇಕು. ಬೈಬಲ್ ಹೇಳ್ತದೆ, ನೀವು ಲೋಕದಲ್ಲಿ ಪ್ರವಾಸಿಗಳಾಗಿದ್ದೀರಿ. 2:11 ಪೀಟರ್. ಪ್ರಿಯರೇ, ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ. ಪ್ರಿಯರೇ, ಪ್ರವಾಸಿಗಳು, ನೀವು ಪರದೇಶಸ್ಥರು, ಈ ಲೋಕದವರಲ್ಲ. ನಾವು ಪರದೇಶಸ್ಥರು, ಪರಲೋಕದವರು, ಪರಲೋಕದ ರಾಯಭಾರಿಗಳಾಗಿ ಭೂಲೋಕದಲ್ಲಿ ನಾವಿದ್ದೇವೆ. ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಆನ್ ದಿಸ್ ಅರ್ತ್. ರಾಯಭಾರಿ ತನ್ನ ಸ್ವಂತ ದೇಶದಲ್ಲಿ ಆತನು ಕಾರ್ಯಪ್ರವರ್ತನಾಗುವುದಿಲ್ಲ, ಫಂಕ್ಷನ್ ಆಗುವುದಿಲ್ಲ. ರಾಯಭಾರಿ ಒಂದು ದೇಶದಿಂದ ಮತ್ತೊಂದು ದೇಶದಲ್ಲಿ ಕಳುಹಿಸಲ್ಪಟ್ಟ ದೇಶದ ಪರವಾಗಿ ಆತನು ಫಂಕ್ಷನ್ ಆಗುತ್ತಾನೆ. ಅಲ್ಲಿ ಅವನು ವೀಸಾ ರಿಲೀಸ್ ಮಾಡ್ತಾನೆ, ಪಾಸ್ಪೋರ್ಟ್ ರಿಲೀಸ್ ಮಾಡ್ತಾನೆ, ಆ ಕಂಟ್ರಿಯ ಪರವಾಗಿ. ಓಕೆ, ಅವನು ಅದಕ್ಕೋಸ್ಕರ ಆ ಭಾರತ ದೇಶದ ಎಂಬೆಸಿ ಅಲ್ಲಲ್ಲಿ ಇರುತ್ತದೆ. ಗಲ್ಫ್ ಕಂಟ್ರಿಯಲ್ಲಿ ಅಥವಾ ಸಿಂಗಾಪುರದಲ್ಲಿ, ಅಮೆರಿಕದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ದೇಶದ ಎಂಬೆಸಿಗಳು ಇರ್ತವೆ. ಒಂದು ವೇಳೆ ಆ ದೇಶದ ಪ್ರಜೆಗಳು ಎಲ್ಲಿ ಹೋಗಬೇಕು, ಅಲ್ಲಿ ಎಂಬೆಸಿಗೆ ಹೋಗಬೇಕು. ಅದೇ ರೀತಿ ಪ್ರಿಯರೇ, ನಾವು ಲೋಕದಲ್ಲಿದ್ದರೂ ನಾವು ಲೋಕದವರಲ್ಲ. ಪ್ರಿಯರೇ, ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡೋರು ಅಂತ ವಾಕ್ಯ ಹೇಳ್ತದೆ.
ವಿಚಾರಣೆಯ ದಿನದಲ್ಲಿ ಅವರು ದೇವರನ್ನು ಕೊಂಡಾಡುತ್ತಾರೆ. ನಿಮ್ಮನ್ನು ಕೊಂಡಾಡುತ್ತಾರೆ ಅಂತ ಹೇಳಿದಿಲ್ಲ, ನಿಮ್ಮ ಸತ್ಕ್ರಿಯೆಗಳು, ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ಅವರು ನೋಡಿ ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುತ್ತಾನೆ. ಅನ್ಯ ಜನರ ಮಧ್ಯದಲ್ಲಿ ನಿಮ್ಮ ನಡವಳಿಕೆ ಯೋಗ್ಯವಾಗಿರಲಿ ಅಂತ ಬರ್ತದೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ, ನಮ್ಮ ನಡವಳಿಕೆಯನ್ನು ನೋಡಿ ಅವರು ರಕ್ಷಣೆ ಬರಬೇಕೇ ಹೊರತು, ನಮ್ಮ ನಡವಳಿಕೆಯನ್ನು ನೋಡಿ ಅವರು ದೇವರ ರಾಜ್ಯಕ್ಕೆ ಬರಬೇಕೇ ಹೊರತು ಕೇವಲ ನಮ್ಮ ಮಾತುಗಳಲ್ಲ. ನಾನು ಹೇಗೆ ಜೀವಿಸ್ತೇನೆ, ಹೇಗೆ ಬದುಕ್ತೇನೆ, ಅದು ಬಹಳ ಮುಖ್ಯ. ಅನ್ಯ ಜನರ ಮಧ್ಯದಲ್ಲಿ ನಾವು ಅನ್ಯ ಜನರಾಗಿ ಜೀವಿಸಿದರೆ ನಮ್ಮ ನಡವಳಿಕೆ ಏನು? ನಾವು ಲೋಕಕ್ಕೆ ಬೆಳಕಾಗ್ತೀವಿ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡುವಂಥ ವಾಕ್ಯ ಇರ್ತದೆ. ದೇ ಮಸ್ಟ್ ಸಿ ಯುವರ್ ಗುಡ್ ಡೀಡ್ಸ್, ಗುಡ್ ವರ್ಕ್. ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ಅವರು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡ್ತಾರೆ. ನಿಮ್ಮನ್ನು ಕೊಂಡಾಡ್ತಾರೆ ಅಂತ ಹೇಳುವುದಿಲ್ಲ. ಇಲ್ಲಿ ಬೈಬಲ್ ಇರ್ತದೆ, ಇಲ್ಲಿ ಕೂಡ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡೋರು. ಇವತ್ತು ನಿಮಗೆ ಹೇಳ್ಬೋದು, ನೀವು ಅದನ್ನು ಬಿಟ್ಟಿದ್ದೀರಿ, ಇದನ್ನು ಬಿಟ್ಟಿದ್ದೀರಿ, ನಮ್ಮದು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಹೇಳ್ಬೋದು. ಓಕೆ, ಬಟ್ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ, ನಿಮ್ಮ ನಡವಳಿಕೆಯನ್ನು ನೋಡಿ ಅವರಿಗೆ ನೀವು ಬೆಳಕಾಗುತ್ತೀರಿ. ಯು ಆರ್ ದ ಲೈಟ್. ನಿಮ್ಗೆ ಯಾವಾಗಲೂ ಕಾನ್ಷಿಯಸ್ ಇರಲಿ, ನಾನು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ನಡೆಯೋನಲ್ಲ, ನಾನು ಲೋಕದಲ್ಲಿದ್ದರೂ ನಾನು ಪರಲೋಕದವನು. ಈ ಸ್ವಾಮಿ ಹೇಳಿದ ರೈಟ್, ನಾನು ಮೇಲಿನವನು, ನೀವು ಕೆಳಗಿನವರು. ಭೂಲೋಕದವರು ಭೂಲೋಕದ ಭಾಷೆಗಳು ಮಾತಾಡ್ತಾರೆ, ಪರಲೋಕದವರು ಪರಲೋಕದ ಭಾಷೆ ಮಾತಾಡ್ತಾರೆ. ದಟ್ ಈಸ್ ಅವರ್ ನೆಟಿವ್ ಲ್ಯಾಂಗ್ವೇಜ್. ಅದು ನಮ್ಮ ಮೂಲ ಭಾಷೆ. ನಮ್ಮ ಮೂಲ ಭಾಷೆ ಯಾವುದಂತ ಹೇಳಿದರೆ ನಮ್ಮ ನಂಬಿಕೆ. ನಾವು ಪರಲೋಕದ ಮಾತುಗಳನ್ನು ಮಾತಾಡ್ತೇವೆ. ಭೂಲೋಕದವರೊಟ್ಟಿಗೆ ಸೇರಿ ಅವರದ್ದೇ ಲ್ಯಾಂಗ್ವೇಜನ್ನು ನಾವು ಮಾತಾಡಿದರೆ ಸತ್ತವರ ಒಟ್ಟಿಗೆ ಮಲಗಿದ ಹಾಗೆ. ಓಕೆ, ಭೂಲೋಕದವರು ಯಾವಾಗಲೂ ಹೇಳ್ತಾರೆ ನನಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತ. ಬಟ್ ಪರಲೋಕದಿಂದ ಹುಟ್ಟಿದವರು ಹೇಳ್ತಾರೆ ಆತನ ಬಾಸುಲ್ಯಗಳಿಂದ ನಾವು ಗುಣವಾಗಿದ್ದೇವೆ, ನಾವು ರೋಗ ನೋವುಗಳನ್ನು ನಿರಾಕರಿಸ್ತೇವೆ. ಬಿ ಸೋಬರ್ ಇನ್ ದ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ ಅಂತ ವಾಕ್ಯ ಹೇಳ್ತದೆ. ಯು ಮಸ್ಟ್ ರೆಸಿಸ್ಟ್ ಹಿಮ್. ಅವನು ಎದುರಿಸಿರಿ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಅವನನ್ನು ಎದುರಿಸುವಂಥ ರೆಸ್ಪಾನ್ಸಿಬಿಲಿಟಿ ನನ್ನದು ಮತ್ತು ನಿನ್ನದಾಗಿದೆ. ವಿ ಮಸ್ಟ್ ರೆಸಿಸ್ಟ್ ಹಿಸ್ ಟ್ಯಾಕ್ಟಿಸ್. ಓಕೆ, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಪ್ರೇಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಹೇಳ್ತಾನೆ, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತವಾಗಿ ಅಧೀನರಾಗಿರಿ. ನೀವು ಒಂದು ವೇಳೆ ಎಲ್ಲಿ ಕೆಲಸಕ್ಕೆ ಹೋಗ್ತೀರಿ, ಯಾವ ಒಂದು ಅಧಿಕಾರಿ ಅಂಡರಲ್ಲಿ ಕೆಲಸ ಮಾಡುತ್ತೀರಿ, ಬೈಬಲ್ ಹೇಳ್ತದೆ ಕರ್ತ ನಿಮಿತ್ತವಾಗಿ ಅವರಿಗೆ ಅಧೀನರಾಗಿರಿ ಅಂತ ಬೈಬಲ್ ಹೇಳ್ತದೆ. ಇದು ದೇವರು ಹೇಳಿರುವ ಮಾತು. ಒಂದು ವೇಳೆ ನಾವು ದೇವರನ್ನು ಪ್ರೀತಿಸುತ್ತಾದರೆ ನಮಗೆ ಅವರಿಗೆ ಅಧೀನ ಆಗಲಿಕ್ಕೆ ಕಷ್ಟ ಆಗುವುದಿಲ್ಲ. ಮುಂದೆ ಬೈಬಲ್ ಹೇಳ್ತದೆ ವಕ್ರ ಬುದ್ಧಿ ಉಳ್ಳವರಿಗೂ ಅಧೀನರಾಗಿರಿ ಅಂತ. ಬುದ್ಧಿ ಸರಿ ಇಲ್ಲ, ವಕ್ರ ಬುದ್ಧಿ ಉಳ್ಳವರಿಗೂ ಕೂಡ ಅಧೀನರಾಗಿರಿ ಅಂತ ವಾಕ್ಯ ಹೇಳ್ತದೆ. ಅದರಿಂದ ಪ್ರಿಯರೇ, ನಿಮ್ಗೆ ಯಾವಾಗಲೂ ಕಾನ್ಷಿಯಸ್ ಇರಲಿ, ನೀವು ಭೂಲೋಕದಲ್ಲಿದ್ದರೂ ನೀವು ಭೂಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರು. ಇನ್ನೊಂದು ವಚನ ನಾನು ತೋರಿಸ್ತೇನೆ. 2 Corinthians 10:2-3. ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ಎನಿಸ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸ್ತಾ ಇದ್ದೇವೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಿಟ್ಟತನವನ್ನು ತೋರಿಸೋದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಲೋಕದಲ್ಲಿ ಇದ್ದರೂ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. 5ನೇ ವಚನ, ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸೋದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವ ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಪ್ರೇಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಅದು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಹುಬಲವುಳ್ಳದ್ದು. ಪ್ರೇರೆ, ನೀವಂತೂ ದೇವರಿಂದ ಹುಟ್ಟಿದವರು. ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು.
ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ಆಗಿದೆ. ನೀವು ಲೋಕವನ್ನು ಜಯಿಸಿದವರಾಗಿದೆ. ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಬಾಧೆ ಇದೆ, ನೋವಿದೆ, ಕಾಯಿಲೆ ಇದೆ, ಎಲ್ಲ ಇದೆ. ಯೇಸು ಸ್ವಾಮಿ ಹೇಳಿದ ರೈಟ್, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ನೀವಂತೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ರೈಟ್, ಯೇಸು ಸ್ವಾಮಿ ಹೇಳಿಲ್ಲ ಲೋಕದಲ್ಲಿ ಸಂಕಟ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಲೋಕದಲ್ಲಿ ಪ್ರಾಬ್ಲಮ್ ಇದೆ, ವ್ಯಾಧಿ ಇದೆ, ಕಾಯಿಲೆ ಇದೆ. ಬಟ್ ನಾವು ಲೋಕದವರಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ನಾವು ಪರಲೋಕ ಸಂಬಂಧಪಟ್ಟದ್ದು. ಪರಲೋಕದ ಏನಿದೆ ಆರೋಗ್ಯ ಅದು ನಮ್ಮದು, ಪರಲೋಕದ ವಿಸ್ಡಮ್ ಏನಿದೆ ಅದು ನಮ್ಮದು, ಪರಲೋಕದ ಸಮಾಧಾನ ಏನಿದೆ ಅದು ನಮ್ಮದು, ಪರಲೋಕದ ಪವಿತ್ರ ಆತ್ಮ ನಮ್ಮವನು. ನಾವು ಪರಲೋಕ ಸಂಸ್ಥಾನದವರು. ಬೈಬಲ್ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಯಾಕೆ ನೀವು ಸತ್ತಿರಲ್ಲ. ಸಮಸ್ಯೆಯ ಪಾಲಿಗೆ ನೀವು ಸತ್ತಿರಿ, ರೋಗದ ಪಾಲಿಗೆ ನೀವು ಸತ್ತಿರಿ, ಕೊರತೆಯ ಪಾಲಿಗೆ ನೀವು ಸತ್ತಿರಿ. ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ಅಂತ ಬೈಬಲ್ ಹೇಳ್ತದೆ. ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ. ಯು ಆರ್ ಒನ್ ವಿತ್ ಹಿಮ್. ನೀವು ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೀರಿ. ಯಾವಾಗಲೂ ಈ ಕಾನ್ಷಿಯಸ್ ನಿಮಗೆ ಇರಲಿ, ನಾನು ಲೋಕದಲ್ಲಿದ್ದರೆ ನಾನು ಲೋಕದವನಲ್ಲ. ಅದಕ್ಕೋಸ್ಕರ ದೈವ ಸ್ವಭಾವದಲ್ಲಿ ನಮಗೆ ಪಾಲುಗಾರರಾಗುತ್ತೆ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ತಂದೆ, ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡು. ಲೋಕದಲ್ಲಿ ಕೆಡುಕ ಇದ್ದಾನೆ. ಸೈತಾನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಆತ್ಮಿಕ ಲೋಕದಲ್ಲಿ ಆತನು ಹುಡುಕುತ್ತಾ ತಿರುಗುತ್ತಾನೆ. ಆತ್ಮಿಕ ಲೋಕದಲ್ಲಿ ಸಿಂಹದ ಹಾಗೆ ತಿರುಗುತ್ತಾನೆ. ಸಿಂಹ ಅಲ್ಲ, ಬಟ್ ಆತನು ದೇವಜ್ಞಾನಕ್ಕೆ ವಿರುದ್ಧವಾದ ಆಲೋಚನೆಗಳನ್ನು ನಿಮ್ಮ ತಲೆಯಲ್ಲಿ ಹಾಕ್ತಾನೆ. ನೀವು ನಿಮ್ಮಲ್ಲಿರುವ ಸತ್ಯದ ಮೂಲಕ ಆ ಎಲ್ಲ ಸುಳ್ಳುಗಳನ್ನು ನೀವು ನಿರಾಕರಿಸಬೇಕು. ನಿಮ್ಮಲ್ಲಿರುವ ಸತ್ಯದ ಮೂಲಕ ಸುಳ್ಳುಗಳನ್ನು ನೀವು ನಿರಾಕರಿಸಿದಾಗ ನೀವು ಜಯದಲ್ಲಿ ನಡೆಯುತ್ತೀರಿ, ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ, ಸಮಾಧಾನದಲ್ಲಿ ನಡೆಯುತ್ತೀರಿ, ಪ್ರೀತಿಯಲ್ಲಿ ನೀವು ನಡೆಯುತ್ತೀರಿ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನೀವು ಇದ್ದ ಹಾಗಿರುವುದಿಲ್ಲ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ನೀವು ದೇವರ ಮಕ್ಕಳಾಗುತ್ತೀರಿ. ಪವಿತ್ರಾತ್ಮನು 24/7 ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ನಿಮಗೆ ಫೀಲ್ ಆಗದೆ ಹೋಗಲಿ, ಆತನು ವಾಸ ಮಾಡುತ್ತಾನೆ. ದೇವರ ವಾಕ್ಯದ ಗ್ರಹಿಕೆ ನಿಮಗೆ ಆಗ್ತದೆ. ನಿಮ್ಮ ಆತ್ಮಿಕ ಕಣ್ಣುಗಳು ಬೆಳಗಲ್ಪಡುತ್ತವೆ. ಸತ್ಯವೇದ ಓದುವಾಗ ಅದು ನಿನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ ಎಂದು ನೀನು ತಿಳಿದುಕೊಳ್ಳುತ್ತಿ. ಲೆಟ್ಸ್ ಪ್ರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಾವು ಕ್ರಿಸ್ತನಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನ ರೂಢರಾಗಿದ್ದೇವೆ. ನಾವು ಲೋಕದಲ್ಲಿ ಇದ್ದರೂ ನಾವು ಲೋಕಾನುಸಾರವಾಗಿ ನಡೆಯುವರಲ್ಲ. ನಾವು ಪರಲೋಕ ಸಂಸ್ಥಾನದವರು. ನಾವು ಲೋಕದ ಸಮಸ್ಯೆಗಳೊಟ್ಟಿಗೆ ನಾವು ಪಾಲುಗಾರರಾಗದೆ ದೇವರ ಬಾಧ್ಯತೆಯಲ್ಲಿ ನಾವು ಪಾಲುಗಾರರಾಗಿದೆ, ದೇವರ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದೆ, ದೇವರ ಜ್ಞಾನದಲ್ಲಿ ನಾವು ಪಾಲುಗಾರರಾಗಿ, ದೇವರ ಪ್ರೀತಿಯಲ್ಲಿ ನಾವು ಪಾಲುಗಾರರಾಗಿದೆ. ದೇವರು ತನ್ನ ಧಾರಾಳವಾದ ಪವಿತ್ರಾತ್ಮನ ವರವನ್ನು ನಮ್ಮ ಮೇಲೆ ಸುರಿಸ್ತಾನೆ. ಪವಿತ್ರಾತ್ಮನ ರಸವನ್ನು, ಪ್ರೀತಿ ರಸವನ್ನು ನಮ್ಮ ಹೃದಯದಲ್ಲಿ ಆತನು ಸುರಿಸ್ತಾನೆ. ಅದಕ್ಕೋಸ್ಕರ ಸ್ತೋತ್ರ. ವಿ ಥ್ಯಾಂಕ್ ಯು ಲಾರ್ಡ್ ಎ ಗ್ರೇಸ್ ಅನಾಯಿಂಟಿಂಗ್ ಇನ್ ಜೀಸಸ್ ನೇಮ್. Amen, 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 amen. Praise God. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾರೋ, ಇವರು ನೀರಾವರಿಯಲ್ಲಿ ಬೆಳೆದ ಮರದಂತೆ ಬೆಳೆದು ಪ್ರಜ್ವಲಿಸಲಿ, ಅನೇಕರಿಗೆ ಇವರು ಬೆಳಕಾಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರುವುದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ಚಾನಲಲ್ಲಿ ನೀವು ವೀಕ್ಷಿಸಬಹುದು. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ತನಕ ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟ್ರಿ ಇದನ್ನು ಲೈವ್ ಆಗಿ ಮಾತಾಡ್ತಾ ಇದ್ವಿ. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಮತ್ತು ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿ ಮತ್ತು ವರ್ಡ್ ಆಫ್ ವಿಕ್ಟ್ರಿ
ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿರಿ, ಇತರರಿಗೂ ನೀವು ಶೇರ್ ಮಾಡಿರಿ. ಯು ಆರ್ ಬ್ಲೆಸ್. ಆಮೆನ್.